ವಿದ್ಯಾರ್ಥಿಗಳೇ, ಈ ಅಧ್ಯಾಯದ ಹೆಸರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ಬರೋದಕ್ಕಿಂತ ಮುಂಚೆ ನಾನು ಒಂದಿಷ್ಟು ಮಾಹಿತಿಯನ್ನು ನೀವು ಹೇಳ್ತೀನಿ. ನಾವು ದಿನನಿತ್ಯದ ಬದುಕಿನಲ್ಲಿ ಅನೇಕ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತೀವಿ. ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ತಾ ಇರ್ತೀವಿ? ನಾವು ಬದುಕೋದಕ್ಕೆ ಬೇಕಾದಂತಹ ಗಾಳಿ, ಕುಡಿಯೋದಕ್ಕೆ ನೀರು, ಓಕೆ, ಆಮೇಲೆ ನಮ್ಮ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಕಟ್ಟಿಗೆ, ಉರುವಲಿಗೆ ಕಟ್ಟಿಗೆ, ಆಮೇಲೆ ಪೆಟ್ರೋಲ್, ಡೀಸೆಲ್. ಅದೇ ರೀತಿಯಾಗಿ ನಾವು ದಿನನಿತ್ಯ ನಾವು ಎದ್ದ ತಕ್ಷಣ ಬೇಕಾಗ್ತಕ್ಕಂಥದ್ದು, ನಾವು ಮುಖ ತೊಳಿಲಿಕ್ಕೆ ಪೇಸ್ಟ್, ಬ್ರಷ್ ಅಲ್ವಾ, ವಾಹನಗಳು, ನಾವು ಬದುಕಲಿಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳು, ಓಕೆ. ನೆಕ್ಸ್ಟು ನಮ್ಮ ಬ್ಯಾಗ್, ಪೆನ್ನು ಮತ್ತೆ ಪುಸ್ತಕ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ನಾನು ಒಂದರ ಕೆಳಗಡೆ ಒಂದು ನಾವು ದಿನನಿತ್ಯ ವಸ್ತುಗಳನ್ನು ಎರಡು ಗುಂಪಾಗಿ ಮಾಡಿ ಬರ್ತೀನಿ. ನೀವು ಇಲ್ಲಿ ಗಮನಿಸ್ಬೋದು, ಈ ಗುಂಪಿಗೆ ಬೇರೆ ಬೇರೆ ರೀತಿಯಾಗಿ ಇದ್ದಾವೆ. ಹೇಗೆ ಇವು ಬೇರೆ ಬೇರೆ ರೀತಿ ಅಂತಂದರೆ, ಇವೆಲ್ಲವೂ ಕೂಡ ನಿಸರ್ಗದಲ್ಲಿ ದೊರೆತಕ್ಕಂಥವು. ಸೊ ಇವುಗಳನ್ನು ನಾನೇನಂತ ಹೇಳ್ಬೋದು, ನೈಸರ್ಗಿಕ ವಸ್ತುಗಳು, ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳು. ಇವುಗಳನ್ನು ಏನಂತ ಹೇಳ್ಬೋದು, ಮಾನವ ನಿರ್ಮಿತ ವಸ್ತುಗಳು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಇಲ್ಲಿ ದೊರಕತಕ್ಕಂತಹ ನೈಸರ್ಗಿಕ ವಸ್ತುಗಳು ಮತ್ತೆ ಮಾನವ ನಿರ್ಮಿತ ವಸ್ತುಗಳು. ಇಲ್ಲಿ ದೊರೆಯತಕ್ಕಂತಹ ನೈಸರ್ಗಿಕ ವಸ್ತುಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಇವುಗಳನ್ನು ನಾವು ನಿರಂತರವಾಗಿ ಬಳಸ್ತಾನೆ ಇರ್ಬೋದಾ? ಬಳಸಿದ್ರೆ ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನಾಗುತ್ತೆ? ಇವು ನಮಗೆ ಹೇಗೆ ಸಿಗ್ತವೆ? ನಿಸರ್ಗದಲ್ಲಿ ಹೇಗೆ ಉತ್ಪತ್ತಿ ಆಗ್ತವೆ ಅನ್ನುವಂತಹ ಅಂಶವನ್ನು ನೋಡಿದಾಗ, ಕೆಲವು ವಸ್ತುಗಳು ಹೇರಳವಾಗಿ ಸಿಗ್ತವೆ, ಕೆಲವು ವಸ್ತುಗಳು ಒಂದಿಷ್ಟು ಅಂತ ಹೇಳಿ ನಿರ್ಧಾರವಾಗಿರುತ್ತೆ ಅಥವಾ ಸೀಮಿತವಾಗಿರುತ್ತೆ. ಸೊ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾನು ಎರಡು ವಿಧವಾಗಿ ವಿಂಗಡಿಸ್ತೀನಿ. ಯಾವ ಎರಡು ರೀತಿಯಾಗಿ ವಿಂಗಡಿಸಬಹುದು ಅಂತ ಹೇಳಿದ್ರೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬರಿದಾಗುವ ಸಂಪನ್ಮೂಲಗಳು ಮತ್ತೆ ಬರಿದಾಗದ ಸಂಪನ್ಮೂಲಗಳು. ವಿದ್ಯಾರ್ಥಿಗಳೇ, ಬರಿದಾಗದ ಸಂಪನ್ಮೂಲಗಳು ಅಂದ್ರೆ ಏನು? ಬರಿದಾಗುವ ಸಂಪನ್ಮೂಲಗಳು ಅಂದ್ರೆ ಏನು, ಬರಿದಾಗದ ಸಂಪನ್ಮೂಲಗಳು ಅಂದ್ರೆ ಏನು ಅಂತ ಹೇಳಿ ನಾವು ಒಮ್ಮೆ ನೋಡೋದಾದ್ರೆ, ವಿದ್ಯಾರ್ಥಿಗಳೇ, ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬರಿದಾಗುವ ಮತ್ತು ಬರಿದಾಗದ ಸಂಪನ್ಮೂಲಗಳು ಅಂತ ಹೇಳಿ. ಬರಿದಾಗುವ ಸಂಪನ್ಮೂಲಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಬರಿದಾಗದ ಸಂಪನ್ಮೂಲಗಳು ಅಂತ ಹೇಳಿದ್ರೆ ಇವುಗಳು
ಸಂಪನ್ಮೂಲಗಳು ಹೇರಳವಾಗಿದ್ದು ಮಾನವ ಚಟುವಟಿಕೆಯಿಂದ ಅವು ಖಾಲಿ ಆಗುವುದಿಲ್ಲ ಅಥವಾ ಬರಿದಾಗುವುದಿಲ್ಲ ಅಂತಹ ಸಂಪನ್ಮೂಲಗಳನ್ನು ನಾವೇನಂತ ಕರಿತೀವಿ? ಬರಿದಾಗದ ಸಂಪನ್ಮೂಲಗಳು. ಗಾಳಿ, ನೀರು, ಕಟ್ಟಿಗೆ ಇವು ಏನಾಗ್ತವಪ್ಪ ಅಂತ ಹೇಳಿದ್ರೆ ಏನಾಗ್ತವೆ? ಪರಿಸರದಲ್ಲಿ ಹೇರಳವಾಗಿರ್ತವೆ. ಆದ್ದರಿಂದ ಅವುಗಳನ್ನು ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವು ಖಾಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವನ್ನ ನಾವೇನಂತ ಕರಿತೀವಿ? ಬರಿದಾಗದ ಸಂಪನ್ಮೂಲಗಳು ಅಂತ ಹೇಳಿ ಕರಿತೀವಿ. ಇನ್ನು ಬರಿದಾಗುವ ಸಂಪನ್ಮೂಲಗಳು, ಈ ನೈಸರ್ಗಿಕ ಸಂಪನ್ಮೂಲಗಳು ಒಂದು ಪರಿಮಿತಿಯಲ್ಲಿವೆ. ಆದ್ದರಿಂದ ಪ್ರಮಾಣ ಏನಾಗಿದೆ? ಪರಿಮಿತಿ ಅಥವಾ ಪ್ರಮಾಣ ಸೀಮಿತವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳ ಪ್ರಮಾಣ ಸೀಮಿತವಾಗಿದೆ. ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೀವಿ? ಬರಿದಾಗುವ ಸಂಪನ್ಮೂಲಗಳು. ಅವುಗಳನ್ನು ನಾವು ಪುನಃ ಬಳಸ್ತಾ ಹೋದರೆ, ನಿರಂತರವಾಗಿ ಬಳಸ್ತಾ ಹೋದರೆ ಅವುಗಳು ಏನಾಗ್ತಾ ಹೋಗ್ತವೆ? ಮುಗಿದು ಹೋಗ್ತವೆ. ಸೊ ಆದ್ದರಿಂದ ಅವುಗಳನ್ನು ಬಳಸುವಾಗ ನಾವು ಒಂದಿಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕೆ ಅವು ಖಾಲಿಯಾಗಿ ಹೋಗ್ತವೆ ಅಂತ ಹೇಳಿದ್ರೆ, ಒಂದು ಪೀಳಿಗೆಯವರು ನಿರಂತರವಾಗಿ ಅವುಗಳನ್ನು ಬಳಸ್ತಾ ಹೋದರೆ, ಅಂದರೆ ಅವುಗಳ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳದೆ ನಿರಂತರವಾಗಿ ಬಳಸ್ತಾ ಹೋದರೆ ಅವುಗಳು ಖಾಲಿಯಾಗಿ ಹೋಗ್ಬಿಡ್ತವೆ ಅಂತ ಹೇಳಿ ಹೇಳ್ತೀವಿ. ಈಗ ಉದಾಹರಣೆ ಪೆಟ್ರೋಲಿಯಂ, ಹಾಗೆಯೇ ಪೆಟ್ರೋಲಿಯಂನ ಉತ್ಪನ್ನಗಳು, ಡೀಸೆಲ್, ಪೆಟ್ರೋಲ್ ಇವೆಲ್ಲವೂ ಕೂಡ ನಿಕ್ಷೇಪ ಒಂದು ಸೀಮಿತ ಪ್ರಮಾಣದಲ್ಲಿದೆ. ಅದನ್ನು ನಾವು ತೆಗಿತಾ ಹೋದರೆ ಏನಾಗ್ಬೋದು? ಬರಿದಾಗಬಹುದು. ಅಥವಾ ಈ ಪೆಟ್ರೋಲ್ ಮತ್ತು ಡೀಸೆಲ್ ಉಂಟಾಗಲಿಕ್ಕೆ ಬೇಕಾದಂತಹ ಸಮಯ ಬಹಳಷ್ಟು ಬೇಕು. ಆದ್ದರಿಂದ ಅವು ಮುಗಿದು ಹೋಗ್ತವೆ. ವಿದ್ಯಾರ್ಥಿಗಳೇ, ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ತರಗತಿಯನ್ನು 3 ಗುಂಪುಗಳನ್ನಾಗಿ ಮಾಡೋಣ. 3 ಗುಂಪುಗಳನ್ನಾಗಿ ಮಾಡಿ ನಾನು 3 ಡಬ್ಬಿಗಳನ್ನು ಬೇರೆ ಬೇರೆ ಜಾಗದಲ್ಲಿ ಇಡ್ತೇನೆ. ಒಂದು ಡಬ್ಬಿಯಲ್ಲಿ ಕಡಲೆಕಾಯಿ ಬೀಜ ಇಡ್ತೀನಿ, ಇನ್ನೊಂದು ಡಬ್ಬಿಯಲ್ಲಿ ಕಡಲೆ ಇಡ್ತೀನಿ, ಇನ್ನೊಂದು ಡಬ್ಬಿಯಲ್ಲಿ ಪಾಪ್ಕಾರ್ನ್ ಅಥವಾ ಚಿಪ್ಸನ್ನು ಇಡ್ತೀನಿ. ಸೊ ಏನಾಗುತ್ತೆ, ನಾನು ಸಾಲಾಗಿ ಆ ಗುಂಪಿನ ವಿದ್ಯಾರ್ಥಿಗಳಿಗೆ ಇಡೋದಕ್ಕೆ ಹೇಳ್ತೀನಿ. ಆ ಒಂದು ಏನು ನಾನು ಬಾಕ್ಸ್ ಅಥವಾ ಡಬ್ಬಿಯನ್ನು ಇಟ್ಟಿರ್ತೀನಿ, ಆ ಡಬ್ಬಿಯನ್ನು 3 ಜಾಗದಲ್ಲಿಟ್ಟು ಆ ವಿದ್ಯಾರ್ಥಿಗಳಿಗೆ ಸಾಲಾಗಿ ಬಂದು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿ ಹೇಳ್ತೀನಿ. ಓಕೆ, ಆ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ. ಆ ಒಂದು 3 ಡಬ್ಬಿಯಲ್ಲಿದ್ದಂತಹ ವಿವಿಧ ವಸ್ತುಗಳನ್ನು ಅವರು ತೆಗೆದುಕೊಳ್ತಾ ಹೋಗ್ತಾರೆ. ಮೊದಲನೇ ಚಿಪ್ಸನ್ನು ಇಟ್ಟಿದ್ದಂತಹ ಡಬ್ಬಿ ಏನಾಗುತ್ತಪ್ಪ ಅಂದರೆ, ಚಿಪ್ಸ್ ಅಂದರೆ ಎಲ್ರಿಗೂ ಇಷ್ಟ. ಸೊ ಮೊದಲಿದ್ದಂತಹ ವಿದ್ಯಾರ್ಥಿಗಳು ಬಹಳಷ್ಟು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಆ ಡಬ್ಬಿ ಬೇಗನೆ ಖಾಲಿ ಆಗುತ್ತೆ, ಕೊನೆಯವರಿಗೆ ಉಳಿಯುವುದಿಲ್ಲ. ಸೊ ಈ ರೀತಿ ಅಲ್ಲೇನಾಗಿದೆ, ಅದರ ಒಂದು ಪರಿಮಾಣ ನಿಶ್ಚಿತವಾಗಿದೆ. ಸೊ ಮೊದಲು ಬಂದಂತಹ ವಿದ್ಯಾರ್ಥಿಗಳನ್ನು ನಾವು ಮೊದಲನೇ ಪೀಳಿಗೆ ಅಂತ ಕರ್ಕೊಳ್ತೀವಿ. ಈಗ
ಇನ್ನೊಂದು ಗುಂಪಿನಲ್ಲಿ ಏನಾಯಿತು, ಮೊದಲಿದ್ದಂತಹ ವಿದ್ಯಾರ್ಥಿಗಳು ನಮ್ಮ ಹಿಂದಿನವರಿಗೂ ಬೇಕು, ನಮ್ಮ ಹಿಂದೆನೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಥವಾ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೂ ಕೂಡ ಬೇಕು ಅಂತ ಹೇಳಿ ಉಳಿಸೋದ್ರೆ ಆ ಡಬ್ಬಿಯಲ್ಲಿ ಉಳಿಯುತ್ತೆ, ಎಲ್ಲರಿಗೂ ಸಿಗುತ್ತೆ. ಹೀಗೆ ಅಂದರೆ 3 ಗುಂಪಿನಲ್ಲಿ, ಒಂದು ಗುಂಪಿನಲ್ಲಿ ಸಿಕ್ತು, ಒಂದು ಗುಂಪಿನಲ್ಲಿ ಖಾಲಿ ಆಗೋಯ್ತು, ಇನ್ನೊಂದು ಗುಂಪಿನಲ್ಲಿ ಸ್ವಲ್ಪ ಉಳಿಯಿತು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಈ ಏನು ನಾವು 3 ಡಬ್ಬಿ ಅಂತ ಹೇಳಿದ್ವೋ ಅವುಗಳನ್ನು ನಾವೇನಂತ ಕರಿಬೋದು, ಇಲ್ಲಿ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು. ಅಂದರೆ ಕೆಲವು ಸಂಪನ್ಮೂಲಗಳು ನಿಶ್ಚಿತ ಪ್ರಮಾಣದಲ್ಲಿದ್ದಾವೆ, ನಿಗದಿತ ಪ್ರಮಾಣದಲ್ಲಿದ್ದಾವೆ. ಆ ನಿಶ್ಚಿತ ಅಥವಾ ನಿಗದಿತ ಪ್ರಮಾಣದಲ್ಲಿರ್ತಕ್ಕಂತಹ ಬರಿದಾಗುವ ಸಂಪನ್ಮೂಲಗಳನ್ನು ನಾವು ವಿವೇಚನೆಯಿಂದ ಬಳಸಬೇಕು. ಆಗ ನಮ್ಮ ಮುಂದಿನ ಪೀಳಿಗೆ, ಅಂದರೆ ನಮ್ಮ ಮಕ್ಕಳು, ಮುಂದೆ ಬರುವಂತಹ ಮೊಮ್ಮಕ್ಕಳು, ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಗಳಿಗೆ ನಾವು ಅದನ್ನು ಉಳಿಸಿ ಹೋಗೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡ್ಬೋದು. ಮತ್ತು ನಿಸರ್ಗ ವ್ಯವಸ್ಥೆಯಲ್ಲಿ ಒಂದು ಬ್ಯಾಲೆನ್ಸ್ ಅಥವಾ ಒಂದು ಬ್ಯಾಲೆನ್ಸನ್ನು ಉಳಿಸ್ಕೋಬಹುದು ಅಂತ ಹೇಳಿ ನಾವು ತಿಳ್ಕೊಬೋದು. ಸೊ ಈ ರೀತಿ ಬರಿದಾಗುವ ಸಂಪನ್ಮೂಲಗಳಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ಬಹಳ ಅವಶ್ಯಕವಾದದ್ದು ಯಾವುದಪ್ಪ ಅಂತ ಹೇಳಿದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲ್. ಯಾಕೆಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ನಾವೆಲ್ಲರೂ ಕೂಡ ಇವತ್ತು ಯಾರು ಕೂಡ ನಡ್ಕೊಂಡು ಹೋಗಲಿಕ್ಕೆ ತಯಾರಿಲ್ಲ. ಸೊ ನಾವೇನಾದರೂ ನಮ್ಮ ಮಕ್ಕಳಿಗೆ ಅಥವಾ ನಿಮಗೆ, ನಿಮ್ಮ ತಂದೆ ತಾಯಿಗಳು ಮನೇಲೇನಾದರೂ ಅಂಗಡಿಗೆ ಹೋಗಿ ಒಂದು ಪ್ಯಾಕೆಟ್ ಎಣ್ಣೆ ತೊಗೊಂಡು ಬಾ ಅಂತನೋ ಅಥವಾ 1 kg ಸಕ್ಕರೆ ತೊಗೊಂಡು ಬಾ ಅಂತನೋ ಹೇಳಿದರೆ ನೀವೇನು ಹೇಳ್ತೀರಾ? ಬೈಕ್ ಕೊಟ್ಟರೆ ಹೋಗ್ತೀನಿ ನೋಡು ಅಲ್ವಾ, ಬೈಕ್ ಕೊಟ್ಟರೆ ನಾನು ಹೋಗ್ತೀನಿ. ಅಂದರೆ ಎಲ್ಲರೂ ಕೂಡ ಏನು ಮಾಡಿದ್ದೀವಪ್ಪ ಅಂದರೆ ನಾವು ನಡೆಯೋದಕ್ಕೆ ತಯಾರಿಲ್ಲ, ಪೆಟ್ರೋಲ್ನ ಮೇಲೆ ಅವಲಂಬಿತವಾಗಿದ್ದೀವಿ. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪೆಟ್ರೋಲ್ ಬಹಳ ಬೇಗನೆ ಮುಗಿದು ಹೋಗುತ್ತೆ. ಸೊ ಇದನ್ನು ನಾವು ಕಾಪಾಡ್ಕೋಬೇಕು. ಈಗ ಮೊದಲಿಗೆ ಕಲ್ಲಿದ್ದಲು ಅಂದರೆ ಏನು ಅರ್ಥ ಆಯ್ತಲ್ವ? ಈಗ ಬರಿದಾಗುವ ಸಂಪನ್ಮೂಲಗಳು ಅಂದ್ರೇನು, ಬರಿದಾಗದ ಸಂಪನ್ಮೂಲಗಳು ಅಂದ್ರೇನು, ಮತ್ತು ಆ ಬರಿದಾಗುವ ಸಂಪನ್ಮೂಲಗಳನ್ನು ನಾವು ವಿವೇಚನೆಯಿಂದ ಬಳಸಬೇಕು ಯಾಕೆ ಅನ್ನುವಂತಹ ಅಂಶ ನಿಮಗೆಲ್ಲ ಗೊತ್ತಾಯಿತು. ಈಗ ಕಲ್ಲಿದ್ದಲು ಅಂದರೆ ಏನು, ಅದು ಹೇಗೆ ಉತ್ಪನ್ನ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಬರಿದಾಗುವ ಸಂಪನ್ಮೂಲಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕಲ್ಲಿದ್ದಲಿನ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಲಿದ್ದಲು ಅಂದರೆ ಏನು? ಕಲ್ಲಿನಂತೆ ಗಟ್ಟಿಯಾಗಿರುವಂತಹ ವಸ್ತು, ಕಲ್ಲಿನಂತೆ ಗಟ್ಟಿಯಾಗಿದೆ ಮತ್ತೆ ಕಪ್ಪು ಬಣ್ಣದಿಂದ ಕೂಡಿದೆ. ನೋಡೋದಕ್ಕೆ ಕಪ್ಪು ಬಣ್ಣದಿಂದ ಕೂಡಿದ್ದು ಇದ್ದಲಿ ಆಕಾರದಲ್ಲಿ ಇರೋದ್ರಿಂದ ಮತ್ತೆ ಕಲ್ಲಿನಂತೆ ಗಟ್ಟಿಯಾಗಿರೋದ್ರಿಂದ ಇದನ್ನ ಏನಂತ ಕರೆದ್ರು? ಕಲ್ಲಿದ್ದಲು ಅಂತ ಹೇಳಿ ಕರೆದ್ರು. ಹಿಂದೆ ಅಂದರೆ ಬಹಳ ಹಿಂದೆ ಇದನ್ನ ಹಿಂದಿನ ಕಾಲದಲ್ಲಿ ಅಡಿಗೆಗೆ ಉಪಯೋಗಿಸ್ತಾ ಇದ್ರು. ಅದಾದ ನಂತರ ಇದನ್ನ ರೈಲ್ವೆ ಇಂಜಿನ್ಗಳಲ್ಲಿ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರು. ಯಾವಾಗ ಸ್ಟೀಮ್ ಎಂಜಿನ್ ಬಳಕೆಗೆ ಬಂತು ಅಥವಾ ಬಳಕೆಗೆ ಬಂದಾಗ ಈ ಸ್ಟೀಮನ್ನು ತಯಾರಿಸಿ ಹಬೆ ಇಂಜಿನ್ ಅಥವಾ ಸ್ಟೀಮ್ ಇಂಜಿನ್ ಅಂತ ಕರಿತೀವಿ. ಹಬೆಯಿಂದ ಈ ಹಬೆ ಹೆಚ್ಚು ಶಕ್ತಿದಾಯಕವಾಗಿರುತ್ತೆ, ರೈಲನ್ನು ಚಲಿಸೋದಕ್ಕೆ ಸಹಾಯ ಮಾಡುತ್ತೆ. ನೀರನ್ನು ಕಾಯಿಸಿ ಹಬೆಯನ್ನಾಗಿ ಪರಿವರ್ತಿಸೋದಕ್ಕೆ ಈ ಕಲ್ಲಿದ್ದಲನ್ನು ಬಳಸ್ತಾ ಇದ್ರು. ಇದು ಹೆಚ್ಚು ಉಷ್ಣವನ್ನು ಕೊಡೋದ್ರಿಂದ ರೈಲ್ವೆ ಇಂಜಿನ್ಗಳಲ್ಲಿ, ಹಬೆಯ ಇಂಜಿನ್ಗಳಲ್ಲಿ ಈ ಒಂದು ಯಾವುದನ್ನ ಕಲ್ಲಿದ್ದಲನ್ನು ಬಳಸ್ತಾ ಇದ್ರು. ಕಾರ್ಖಾನೆಗಳಲ್ಲೂ ಸಹಿತ ಕಲ್ಲಿದ್ದಲನ್ನು ಬಳಸ್ತಾ ಇದ್ರು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಶಾಖದಿಂದ ವಿದ್ಯುತ್ತನ್ನು ಉತ್ಪಾದಿಸುವಂಥದ್ದು. ಅಲ್ಲೂ ಕೂಡ ಅಷ್ಟೇ. ಏನಪ್ಪ, ಈ ಕಲ್ಲಿದ್ದಲನ್ನು ಉರಿಸಿ ಅದರಿಂದ ಉಷ್ಣವನ್ನು ಉತ್ಪತ್ತಿ ಮಾಡಿ ಆ ಉಷ್ಣದ ಸಹಾಯದಿಂದ ನೀರನ್ನು ಕಾಯುವಂತೆ ಮಾಡಿ ಆ ನೀರಿನ ಅಂದರೆ ಹಬೆಯ ಮೂಲಕ ವಿದ್ಯುತ್ತನ್ನು ಅಂದರೆ ಟರ್ಬೈನನ್ನು ತಿರುಗಿಸೋದು. 2 ಅಯಸ್ಕಾಂತಗಳ ಮಧ್ಯೆ ಟರ್ಬೈನನ್ನು ತಿರುಗುವಂತೆ ಮಾಡಿ ಈ ಉಷ್ಣವನ್ನು
ಉಷ್ಣ ವಿದ್ಯುತ್ ಸ್ಥಾವರ ಅಥವಾ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ ಅಂತ ಏನು ಹೇಳ್ತೀವಿ, ಇದರ ಒಂದು ಸಹಾಯದಿಂದ ಅಲ್ಲಿ ವಿದ್ಯುತ್ತನ್ನು ತಯಾರಿಸ್ತಾರೆ. ಈಗ ಕಲ್ಲಿದ್ದಲು ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ನೋಡ್ಕೊಂಡು ಬರೋಣ. ವಿದ್ಯಾರ್ಥಿಗಳೇ, ಏನಪ್ಪ ಅಂತ ಹೇಳಿದ್ರೆ ಸುಮಾರು ಬಿಲಿಯನ್ ವರ್ಷಗಳ ಹಿಂದೆ, ವಿಜ್ಞಾನಿಗಳು ಹೇಳುವಂತೆ 300 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದು ತಗ್ಗಾಗಿರ್ತಕ್ಕಂತಹ ಪ್ರದೇಶ ಆಗಿತ್ತು. ಅಲ್ಲಿ ಕಡಿದಾದ ಅರಣ್ಯ ಪ್ರದೇಶಗಳು ಇದ್ದವು, ಅರಣ್ಯಗಳು ಇದ್ದವು. ಆಗ ತಗ್ಗಾಗಿರ್ತಕ್ಕಂತಹ ಪ್ರದೇಶ ಮತ್ತು ಕಡಿದಾದ ಅರಣ್ಯಗಳು ಇದ್ದವು. ಅನೇಕ ನೈಸರ್ಗಿಕ ವಿಕೋಪಗಳು ಕಾಲದಿಂದ ಕಾಲಕ್ಕೆ ಉಂಟಾಗ್ತಾ ಇರ್ತವೆ. ಆ ನೈಸರ್ಗಿಕ ವಿಕೋಪಗಳು ಯಾವುವು ಅಂತ ಹೇಳಿದ್ರೆ ಭೂಮಿ ಬಿರುಕು ಬಿಡುವಂಥದ್ದು, ಏನಂತ ಕರಿತೀವಿ, ಭೂಕಂಪ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನೆರೆ ಬರುವಂಥದ್ದು, ಅಥವಾ ಗಾಳಿ ಜೋರಾಗಿ ಬೀಸುವಂಥದ್ದು. ಈ ರೀತಿ ನೈಸರ್ಗಿಕ ವಿಕೋಪಗಳು ಉಂಟಾಗಿದ್ದರಿಂದ ಈ ಅರಣ್ಯಗಳು ಏನಾಗ್ತಾವಪ್ಪ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಹೋಗ್ಬಿಡ್ತವೆ. ಭೂಮಿ ಏನಾಗುತ್ತೆ, ಕುಸಿದು ಹೋಗುತ್ತೆ. ಈ ಎಲ್ಲ ಗಿಡ ಮರಗಳು ಅದರೊಳಗಡೆ ಹವಿತು ಹೋಗಿ ಅದರ ಮೇಲೆ ಮಣ್ಣು ಮುಚ್ಕೊಂಡು ಬಿಡುತ್ತೆ. ಮಣ್ಣು ಮುಚ್ಕೊಂಡಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ಪ್ರಾಣಿಗಳು ಸತ್ತು ಹೋಗ್ತವೆ ಮತ್ತು ಸಸ್ಯಗಳು ಸಹ ಕೂತು ಹೋಗ್ತವೆ. ಅವುಗಳ ಮೇಲೆ ಮಣ್ಣು ಬಿದ್ದು ಬಿಡುತ್ತೆ. ಆಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ರೀತಿ ಮಣ್ಣು ಬೀಳೋದ್ರಿಂದ ಅಲ್ಲಿ ಇವೆಲ್ಲವೂ ಕೂಡ ಕೊಳೆಯೋದಿಲ್ಲ. ಹಾಗೆಯೇ ಅವು ಏನಾಗ್ತವಪ್ಪ ಅಂತ ಹೇಳಿದ್ರೆ ಹೆಚ್ಚು ತಾಪಮಾನದಲ್ಲಿ ಅವೇನಾಗ್ತವೆ, ನಿಧಾನವಾಗಿ ಇದ್ದಿಲಾಗಿ ಪರಿವರ್ತನೆಗೊಳ್ತವೆ. ಅವುಗಳ ಮೇಲೆ ಮಣ್ಣು ಬಿದ್ದುದರಿಂದ ಅಪೂರ್ಣ ದಹನ ಕ್ರಿಯೆ, ಇನ್ಕಂಪ್ಲೀಟ್ ಕಂಬಸ್ಟನ್ ಅಂತ ಹೇಳ್ತೀವಿ, ಅಪೂರ್ಣ ದಹನ ಕ್ರಿಯೆ ಉಂಟಾಗುತ್ತೆ. ಅಲ್ಲಿ ಆ ರೀತಿ ಅಲ್ಲಿ ಅವೇನಾಗ್ತವಪ್ಪ ಅಂತ ಹೇಳಿದ್ರೆ ಕಲ್ಲಿದ್ದಲಾಗಿ ನಿಧಾನವಾಗಿ ಪರಿವರ್ತನೆಗೊಳ್ತವೆ. ಇದು 1-2 ವರ್ಷಗಳಿಂದ ಆಗುವಂಥದ್ದಲ್ಲ, ಸಾಕಷ್ಟು ವರ್ಷಗಳು, ಮಿಲಿಯನ್ ಅಷ್ಟು ವರ್ಷಗಳು ಇದಕ್ಕೆ ಬೇಕಾಗುತ್ತೆ. ಆಗ ಅವೇನಾಗ್ತವಪ್ಪ ಅಂತ ಹೇಳಿದ್ರೆ ಈ ಹೂತೋಗಿದ್ದಂತಹ ಸಸ್ಯಗಳಿಂದ ಈ ಕಲ್ಲಿದ್ದಲು ಉಂಟಾಯಿತು. ಈ ರೀತಿ ಉಂಟಾಗುವಂತಹ ಕ್ರಿಯೆಯನ್ನು ಸಸ್ಯಗಳು, ಒಂದು ಕಾಲದಲ್ಲಿ ಇದ್ದಂತಹ ಸಸ್ಯಗಳು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಯಾಗುವಂತಹ ಕ್ರಿಯೆಯನ್ನು ಕಾರ್ಬನೀಕರಣ ಅಂತ ಹೇಳಿ ಕರಿತೀವಿ. ಮತ್ತು ಸಸ್ಯಗಳು ಒಂದು ಕಾಲದಲ್ಲಿ ಬದುಕಿದ್ವು. ಆ ಬದುಕಿದ್ದಂತಹ ಸಸ್ಯಗಳಿಂದ ಈ ಒಂದು ಇಂಧನ ಉತ್ಪತ್ತಿಯಾಯಿತು. ಅಂದರೆ ಎಂದೋ ಬದುಕಿದ್ದಂತಹ ಇಂಧನಗಳಿಂದ ಉತ್ಪತ್ತಿಯಾಯಿತು ಅನ್ನೋದ್ರಿಂದ ಇದಕ್ಕೆ ನಾವು ಪಳೆಯುಳಿಕೆ ಇಂಧನ ಅಂತ ಹೇಳಿನೂ ಕರೀತಾರೆ. ಕಲ್ಲಿದ್ದಲಿನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಲ್ಲಿದ್ದಲನ್ನು ಗಾಳಿಯಲ್ಲಿ ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಕಲ್ಲಿದ್ದಲು ಮುಖ್ಯವಾಗಿ ಒಂದು ಕಾರ್ಬನ್ನಿನ ಬಹುರೂಪ ಅಂತಲೇ ಹೇಳ್ಬೋದು. ಕಲ್ಲಿದ್ದಿನಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ಬನ್. ಆದ್ದರಿಂದ ಕಲ್ಲಿದ್ದಲನ್ನು ಉರಿಸಿದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿದಾಗ ನಮಗೆ ಅನೇಕ ವಸ್ತುಗಳು ದೊರೆಯುತ್ತವೆ. ಅವ್ಯಾವ್ಯಾವು ಅಂದರೆ ಕೋಕ್, ಕಲ್ಲಿದ್ದಲು, ಡಾಂಬರ್ ಮತ್ತು ಕಲ್ಲಿದ್ದಲಿನ ಅನಿಲ. ಕೋಕ್ ಇದು ಕಾರ್ಬನ್ನಿನ ಒಂದು ಶುದ್ಧ ರೂಪ ಅಂತಲೇ ಹೇಳ್ಬೋದು. ಕೋಕನ್ನು ಅನೇಕ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಇದು ಉಕ್ಕಿನ ಉತ್ಪಾದನೆಯಲ್ಲಿ, ಅನೇಕ ಲೋಹಗಳ ಉತ್ಪಾದನೆಯಲ್ಲಿ ಕೋಕನ್ನು ಅಪಕರ್ಷಣಕಾರಿಯಾಗಿ ಬಳಸ್ತಾರೆ. ಕೋಕನ್ನು ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ನೆಕ್ಸ್ಟು
ಕಲ್ಲಿದ್ದಲು. ಕಲ್ಲಿದ್ದಲು ಏನಪ್ಪ ಅಂತ ಹೇಳಿದ್ರೆ ಒಂದು ವಾಸನೆ ಇರೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅಹಿತಕರ ವಾಸನೆಯನ್ನು ಹೊಂದಿರತಕ್ಕಂತಹ ಕಪ್ಪಗಿನ ಮತ್ತು ಮಂದವಾಗಿರ್ತಕ್ಕಂತಹ ದ್ರವ ಅಂತ ಹೇಳ್ತೀವಿ. ಕಪ್ಪಗೆ ಮಂದವಾಗಿರ್ತಕ್ಕಂತಹ ದ್ರವ ಅಂತ ಹೇಳಿ ಕರಿತೀವಿ. ನಮ್ಮ ದೈನಂದಿನ ಅನೇಕ ವಸ್ತುಗಳ ಉತ್ಪಾದನೆಯಲ್ಲಿ ಈ ಏನಪ್ಪ ಅಂತ ಹೇಳಿದ್ರೆ ಕಲ್ಲಿದ್ದಲಿನಿಂದ ಬಂದಿರತಕ್ಕಂತಹ ಉತ್ಪನ್ನಗಳನ್ನು ಉಪಯೋಗಿಸಿಕೊಂಡು ಅನೇಕ ಕೈಗಾರಿಕೆಗಳಲ್ಲಿ ಇವುಗಳನ್ನು ಬಳಸ್ತಾರೆ. ಉದಾಹರಣೆಗೆ ಔಷಧಿಗಳು, ಸಂಶ್ಲೇಷಿತ ರಂಗುಗಳು ಅಥವಾ ಬಣ್ಣ ಅಂತ ಪೇಂಟ್ಸ್ ಅಂತ ಏನು ಕರಿತೀವಿ, ಅವುಗಳಲ್ಲಿ ನ್ಯಾಫ್ತಲೀನ್ ಕೀಟಗಳನ್ನು ಓಡಿಸೋದಕ್ಕೆ, ಬಹುಶಃ ನಮ್ಮನೆ ಬುಕ್ಸ್ ರ್ಯಾಕ್ಗಳಲ್ಲಿ ಮತ್ತು ಬಟ್ಟೆಗಳಲ್ಲಿ ಕೀಟಗಳ ವಿಕರ್ಷಣಾಕಾರಿಯಾಗಿ ನ್ಯಾಫ್ತಲಿನನ್ನು ಬಳಸ್ತಾರೆ. ಈ ನ್ಯಾಫ್ತಲಿನ್ ಕೂಡ ಕಲ್ಲಿದ್ದಲಿನ ಒಂದು ಉತ್ಪನ್ನವನ್ನು ಬಳಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಆಮೇಲೆ ಪ್ಲಾಸ್ಟಿಕ್ಗಳು, ಸೌಂದರ್ಯವರ್ಧಕಗಳು, ಇವುಗಳನ್ನೆಲ್ಲ ತಯಾರಿಸುವಂಥದ್ದು ಯಾವುದರಿಂದ? ಈ ಕಲ್ಲಿದ್ದಲಿನ ಉತ್ಪನ್ನದಿಂದ. ಇನ್ನು ಡಾಂಬರ್ ಅನ್ನುವಂಥದ್ದು ಅಹಿತಕರವಾದ ವಾಸನೆಯನ್ನು ಹೊಂದಿರತಕ್ಕಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು. ಇನ್ನು ಬಿಟುಮಿನಸ್ ಅಂತ ಏನು ಕರಿತೀವಿ, ಅದು ಕೂಡ ಒಂದು ಮಂದವಾಗಿರ್ತಕ್ಕಂತಹ ದ್ರವ. ಇದು ಒಂದು ಕಲ್ಲಿದ್ದಲಿನ ಉತ್ಪನ್ನ. ಅದನ್ನು ಉಪಯೋಗಿಸ್ಕೊಂಡು ರಸ್ತೆಗಳಿಗೆ ಡಾಂಬರನ್ನು ಹಾಕೋದಕ್ಕೆ ಈ ಬಿಟುಮಿನಸ್ಸನ್ನು ಉಪಯೋಗಿಸ್ತಾರೆ. ಇನ್ನು ಕಲ್ಲಿದ್ದಲಿನ ಅನಿಲವನ್ನು ಹೆಚ್ಚು ಏನಪ್ಪ ಅಂತ ಹೇಳಿದ್ರೆ ಬೆಳಕಿಗಾಗಿ ಈಗ ಬಳಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದ 79ನೇ ಪುಟದ ಚಿತ್ರ 5.4ರಲ್ಲಿ ನೀವು ನೋಡ್ತಾ ಇರ್ತಕ್ಕಂತಹ ಚಿತ್ರ ಏನಪ್ಪ ಅಂತ ಹೇಳಿದ್ರೆ ಭೂಮಿಯ ಆಳದಲ್ಲಿರ್ತಕ್ಕಂತಹ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಮನ್ನು ಹೊರತೆಗೆಯುವುದರ ಚಿತ್ರವನ್ನು ನೀವೀಗ ನೋಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಪೆಟ್ರೋಲಿಯಂ ದೊರೆಯತಕ್ಕಂಥದ್ದು ಸಮುದ್ರದಲ್ಲಿ ವಾಸ ಮಾಡ್ತಕ್ಕಂತಹ ಜೀವಿಗಳೇನಿದ್ದಾವೆ ಅವುಗಳು ಸತ್ತಾಗ ಅವೇನು ಮಾಡ್ತವೆ? ಸಮುದ್ರದ ಆಳವನ್ನು ಸೇರ್ತವೆ. ಅವು ಆಳವನ್ನು ಸೇರಿದಾಗ ಅಲ್ಲಿ ಗಾಳಿ ಇರೋದಿಲ್ಲ. ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪಮಾನ, ಹೆಚ್ಚಿನ ಒತ್ತಡದಿಂದ ಜೀವಿಗಳನ್ನು ಏನಪ್ಪ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತಿಸಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂಗ್ರಹ ಬಂಡೆ ಏನಿದೆ, ಇಲ್ಲಿ ನೀರು ಕೆಳಗಡೆ ಇದೆ, ತೈಲ ಮೇಲಿದೆ ಮತ್ತು ಅನಿಲ ಅದಕ್ಕಿಂತ ಮೇಲಿದೆ. ಸೊ ಇದರಿಂದ ನಮಗೇನು ಗೊತ್ತಾಗತ್ತೆ? ನೀರಿಗಿಂತ ತೈಲ ಹಗುರ, ತೈಲಕ್ಕಿಂತ ಅನಿಲ ಹಗುರ ಅನ್ನುವಂತಹ ಅಂಶ ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಈ ಒಂದು ಸಮುದ್ರದಲ್ಲಿ ಜೀವಿಗಳು ಸತ್ತಾಗ ಆಳವಾದ ಬಂಡೆಗಳ ಕೆಳಗಡೆ ಹೋಗ್ತವೆ. ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸತ್ತಂತಹ ಜೀವಿಗಳು ಮರಳು ಮತ್ತು ಜೇಡಿನ ಮಣ್ಣಿನ ಪದರಗಳಿಂದ ಆವರಿಸಿ ಮಿಲಿಯನ್ ವರ್ಷಗಟ್ಟಲೆ ಅಲ್ಲಿ ಗಾಳಿ ಇರೋದಿಲ್ಲ. ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಸತ್ತ ಜೀವಿಗಳೇನಾಗ್ತವೆ? ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಮಾರ್ಪಾಟನ್ನು ಹೊಂದ್ತವೆ. ಸೊ ಈ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಮನ್ನು ಗಣಿಗಾರಿಕೆ ಮಾಡೋದ್ರಿಂದ ಹೊರತೆಗೆಯಲಾಗತ್ತೆ. ಪೆಟ್ರೋಲಿಯಂ ಅನ್ನುವಂಥದ್ದು 2 ಪದದಿಂದ ಮಾಡಲ್ಪಟ್ಟಿದೆ. ಪೆಟ್ರಾ ಮತ್ತು ಓಲಿಯಂ. ಪೆಟ್ರಾ ಅಂತ ಹೇಳಿದ್ರೆ ಕಲ್ಲು, ಓಲಿಯಂ ಅಂದರೆ ಎಣ್ಣೆ.
ಭಾಷೆಯಲ್ಲಿ ಕಲ್ಲೆಣ್ಣೆ ಅಂತ ಹೇಳಿ ಕರೀತಾರೆ. ಈ ಹಗುರವಾಗಿರ್ತಕ್ಕಂತಹ ವಾಹನಗಳಾದಂತಹ ಮೋಟಾರ್ ಬೈಸಿಕಲ್ಲು, ಕಾರು ಮತ್ತು ಮೋಟಾರ್ ವಾಹನಗಳ ಚಲನೆಗೆ ಪೆಟ್ರೋಲಿಯಮನ್ನು ಬಳಸ್ತಾರೆ. ಹೆವಿ ವಾಹನಗಳು ಅಥವಾ ಭಾರಿ ವಾಹನಗಳಲ್ಲಿ ಡೀಸೆಲನ್ನು ಬಳಸ್ತಾರೆ. ಈ ಡೀಸೆಲ್ ಮತ್ತು ಪೆಟ್ರೋಲ್ ಎರಡನ್ನೂ ಸಹ ಪೆಟ್ರೋಲಿಯಮನ್ನು ಸಂಸ್ಕರಣೆ ಮಾಡೋದ್ರಿಂದ ನಾವು ಪಡಿತೀವಿ. ಪೆಟ್ರೋಲಿಯಮನ್ನು ಸಂಸ್ಕರಣೆ ಮಾಡೋದ್ರಿಂದ ನಾವು ಯಾವ ಯಾವ ವಸ್ತುಗಳನ್ನು ಪಡಿತೀವಿ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಪೆಟ್ರೋಲಿಯಂ ಒಂದು ದ್ರವ, ಕಪ್ಪು ಬಣ್ಣದ ದ್ರವ, ಅಹಿತಕರವಾದ ವಾಸನೆಯನ್ನು ಹೊಂದಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಕೋಷ್ಟಕ 5.1 ಪುಟ ಸಂಖ್ಯೆ 79ರಲ್ಲಿ ನೀವು ನೋಡ್ತೀರಾ. ಪೆಟ್ರೋಲಿಯಂ ಅನೇಕ ವಸ್ತುಗಳ ಮಿಶ್ರಣ ಅಂತ ಹೇಳ್ಬೋದು. ಈ ಪೆಟ್ರೋಲಿಯಮನ್ನು ಆಂಶಿಕ ಅಸವನ ಕ್ರಿಯೆಗೆ ಒಳಪಡಿಸಿದಾಗ ಅವುಗಳನ್ನು ಬೇರೆ ಬೇರೆ ಉಷ್ಣದಲ್ಲಿ ಘಟಕಗಳಾಗಿ, ಅಂಶಗಳಾಗಿ ಬೇರ್ಪಡಿಸ್ತಾರೆ. ಈ ಒಂದು ಬೇರ್ಪಡಿಸುವಂತಹ ಕ್ರಿಯೆಯನ್ನು ಪೆಟ್ರೋಲಿಯಂ ಶುದ್ಧೀಕರಣ ಅಂತ ಕರೀತಾರೆ. ಈ ಪೆಟ್ರೋಲಿಯಂನಲ್ಲಿರ್ತಕ್ಕಂತಹ ವಸ್ತುಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಇನ್ನೊಮ್ಮೆ ಹೇಳ್ತೀನಿ, ಪೆಟ್ರೋಲಿಯಂ ಅನೇಕ ವಸ್ತುಗಳ ಮಿಶ್ರಣ, ಆದ್ದರಿಂದ ಇದನ್ನು ಘಟಕಗಳಾಗಿ ಬೇರ್ಪಡಿಸುವ ವಿಧಾನ ಆಂಶಿಕ ಅಸವನ ಕ್ರಿಯೆಯಿಂದ ಬೇರ್ಪಡಿಸ್ತಾರೆ. ಫಸ್ಟ್ನೇದು ಎಲ್ಲದಕ್ಕಿಂತ ಮೇಲೆ ದೊರಕೋದು ಪೆಟ್ರೋಲಿಯಂ ಅನಿಲ. ಇಲ್ಲಿ ನೀವು ಕೋಷ್ಟಕದಲ್ಲಿ ಪೆಟ್ರೋಲಿಯಂನಲ್ಲಿರ್ತಕ್ಕಂತಹ ಘಟಕಗಳು ಮತ್ತು ಅವುಗಳ ಉಪಯೋಗಗಳನ್ನು ನೀವು ನೋಡ್ಬೋದು. ದ್ರವಿತ ಪೆಟ್ರೋಲಿಯಂ ಅನಿಲ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಪೆಟ್ರೋಲ್ ನಮಗೆಲ್ಲ ತಿಳಿದೇ ಇದೆ, ವಾಹನಗಳಲ್ಲಿ ಮತ್ತು ವೈಮಾನಿಕ ಇಂಧನವಾಗಿ, ಶುಷ್ಕ ಒಗೆತಕ್ಕೆ ದ್ರಾವಕವಾಗಿ ಬಳಸ್ತಾರೆ. ಸೀಮೆ ಎಣ್ಣೆಯನ್ನು ಒಲೆ, ದೀಪ ಮತ್ತು ಜೆಟ್ ವಿಮಾನಗಳಲ್ಲಿ ಬಳಸ್ತಾರೆ. ಡೀಸೆಲ್ ಭಾರೀ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನ. ಅಪಕರ್ಷಕ ತೈಲ, ಲ್ಯೂಬ್ರಿಕೆಂಟ್ ಅಂತ ಕರಿತೀವಿ. ಅಂದರೆ ನೀವು ವಾಹನಗಳ ಬಿಡಿ ಭಾಗಗಳು ಘರ್ಷಣೆಗೆ ಒಳಗಾಗಬಾರ್ದು ಅಂತ ಹೇಳಿ ಅಲ್ಲಿ ಲ್ಯೂಬ್ರಿಕೆಂಟನ್ನು ಹಾಕಿರ್ತಾರೆ. ನೀವೇನು ಆಡುಭಾಷೆಯಲ್ಲಿ ಗ್ರೀಸ್ ಅಂತ ಕರಿತೀರಿ ಅಥವಾ ಗ್ರೀಸ್ ಎಣ್ಣೆ ಅಂತ ಕರಿತೀರಿ. ಅಂದರೆ ಬ್ರೇಕ್ ಹತ್ತಿರ ಮತ್ತು ಬಿಡಿ ಭಾಗಗಳ ಮಧ್ಯದಲ್ಲಿ ಆ ಅಪಕರ್ಷಣ ತೈಲವನ್ನು ಹಾಕೋದ್ರಿಂದ ಘರ್ಷಣೆ ಕಡಿಮೆಯಾಗಿ ವಾಹನಗಳು ಸುಲಭವಾಗಿ ಚಲಿಸೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಪ್ಯಾರಾಫಿನ್ ಮೇಣ, ಮುಲಾಮುಗಳಲ್ಲಿ, ಮೇಣದ ಬತ್ತಿ, ವ್ಯಾಸ್ಲಿನ್, ಸೌಂದರ್ಯವರ್ಧಕಗಳಲ್ಲಿ ಇದನ್ನು ಬಳಸ್ತಾರೆ. ಕೊನೆಗೆ ದೊರಕುವಂಥದ್ದು ಬಿಟುಮಿನ್. ನಾವೇನು ಟಾರ್ ರಸ್ತೆ, ಡಾಂಬಾರ್ ರಸ್ತೆ ಅಂತ ಕರಿತೀವಲ್ಲ, ಅಲ್ಲಿ ರಸ್ತೆಯ ಮೇಲ್ಮೈ ಮೇಲೆ ನಿರ್ಮಾಣ ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಮತ್ತು ಬಣ್ಣಗಳಲ್ಲಿ ಇದನ್ನು ಬಳಸ್ತಾರೆ. ಇದಲ್ಲದೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲದಿಂದ ಅನೇಕ ಉಪ ಉತ್ಪನ್ನಗಳನ್ನು ಪಡಿತಾರೆ. ಅದನ್ನು ಪೆಟ್ರೋರಾಸಾಯನಿಕಗಳು ಅಂತ ಕರೀತಾರೆ. ಪೆಟ್ರೋಲಿಯಮನ್ನು ಉಪಯೋಗಿಸಿ ಸೋಪ್ನ ಬದಲಿ ಉಪಯೋಗಿಸ್ತೀವಲ್ಲ, ಗಡಸು ನೀರಿನಲ್ಲೂ ನೊರೆ ಕೊಡುವಂತಹ ಮಾರ್ಜಕಗಳು, ಅದಾದ ನಂತರ ಪಾಲಿಸ್ಟರ್, ನೈಲಾನ್, ಅಕ್ರಿಲಿಕ್ ಇತ್ಯಾದಿ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಪಾಲಿಥೀನ್ ಚೀಲಗಳನ್ನು ನೀವು ನೋಡಿರ್ತೀರ. ಆಮೇಲೆ ಪ್ಲಾಸ್ಟಿಕ್, ನೈಸರ್ಗಿಕ ಅನಿಲದಿಂದ ಪಡೆದಂತಹ ಹೈಡ್ರೋಜನ್ ಅನಿಲವನ್ನು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಉತ್ಪತ್ತಿ ಮಾಡ್ತಾರೆ. ಆದ್ದರಿಂದ ಈ ಪೆಟ್ರೋಲಿಯಂ ಅನೇಕ ಉತ್ಪನ್ನವನ್ನು ಉತ್ಪಾದಿಸೋದಕ್ಕೆ ಸಹಾಯ ಮಾಡುತ್ತೆ, ಉಪಯುಕ್ತವಾಗಿದೆ. ಆದ್ದರಿಂದ ಇದನ್ನು ಕಪ್ಪು ಚಿನ್ನ ಅಂತ ಕರೀತಾರೆ. ಪೆಟ್ರೋಲಿಯಮನ್ನು ಕಪ್ಪು ಚಿನ್ನ ಅಂತ ಕರೀತಾರೆ. ನೈಸರ್ಗಿಕ ಅನಿಲ
ನೈಸರ್ಗಿಕ ಅನಿಲ ಇದೊಂದು ಅತ್ಯಂತ ಸುಲಭವಾಗಿ ದೊರೆಯುವಂತಹ ಪಳೆಯುಳಿಕೆ ಇಂಧನ ಅಂತ ಹೇಳಿರಬಹುದು. ಈ ನೈಸರ್ಗಿಕ ಇಂಧನವನ್ನು ಸಂಪೀಡನಗೊಳಿಸಿದಾಗ ಉತ್ಪತ್ತಿಯಾಗುವಂಥದ್ದೇ ಸಂಪೀಡಿತ ನೈಸರ್ಗಿಕ ಅನಿಲ. ಅದನ್ನು ನಾವೇನಂತ ಕರಿತೀವಿ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. CNG ಅಂತ ಹೇಳಿ ಕರಿತೀವಿ. ಇದನ್ನು ಶಕ್ತಿ ಉತ್ಪಾದನೆಗೆ ಬಳಸಲಾಗುತ್ತೆ. ಆಮೇಲೆ ಕೈಗಾರಿಕೆಗಳಲ್ಲಿ ಶಕ್ತಿ ಉತ್ಪಾದನೆಗೆ ಇದನ್ನು ಬಳಸ್ತಾರೆ. ಕೈಗಾರಿಕೆಗಳಲ್ಲಿ ಇದನ್ನು ಯಥೇಚ್ಛವಾಗಿ ಬಳಸ್ತಾರೆ. ಇದನ್ನು ಸುಲಭವಾಗಿ ಕೊಳವೆಗಳ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಲಭವಾಗಿ ಸಾಗಿಸಬಹುದು. ಇದನ್ನು ಗುಜರಾತಿನ ವಡೋರಾದಲ್ಲಿ ಮತ್ತು ದೆಹಲಿಯ ಕೆಲವು ಭಾಗಗಳಲ್ಲಿ ಇದನ್ನು ಏನು ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ, ಈ ನೈಸರ್ಗಿಕ ಪೆಟ್ರೋಲ್ ಇಂಧನದ ಕೊಳವೆಗಳ ಒಂದು ಕನೆಕ್ಷನನ್ನು ಹೊಂದಿದ್ದಾರೆ. ಭಾರತದಲ್ಲಿ ಇದರ ಹೆಚ್ಚು ಸಂಗ್ರಹವನ್ನು ನಾವು ಕಾಣ್ತಾ ಇದ್ದೀವಿ. ಸೊ ನೈಸರ್ಗಿಕ ಅನಿಲ ಒಂದು ಪ್ರಮುಖವಾದಂತಹ ಶಕ್ತಿಯನ್ನು ಉತ್ಪಾದಿಸಲು ಸಹಾಯವಾಗ್ತಕ್ಕಂತಹ ಒಂದು ಅನಿಲ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ನಾವು ಈ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಎಲ್ಲ ವಿಷಯಗಳು ಸಹಿತ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ.